ರೈತರ ಪ್ರತಿಭಟನೆಗೆ ಹೆಸರುವಾಸಿಯಾಗಿದ್ದ ಆ ಗಡಿ ಏನಿದೆ, ಆ ಗಡಿ ಭಾಗದಲ್ಲಿಯೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದು ನರೇಂದ್ರ ಮೋದಿ ಅವರ ಸ್ವಂತಕ್ಕೋಸ್ಕರ ಏನು ಮಾಡ್ತಾ ಇಲ್ಲ, ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರೆಲ್ಲ ಕುಟುಂಬಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು ಜಗಜ್ಜಾಹೀರಾತಾಗಿದೆ. ಈ ದೆಹಲಿಯ ಜನತೆಗೆ, ವೋಟ್ ಮಾಡಿದಂಥ ದೆಹಲಿಯ ನಾಗರಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕೇಂದ್ರದ ನಾಯಕರಾದಂಥ ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ, ಬಿಜೆಪಿಯ ದೆಹಲಿ ಘಟಕದ ಅಧ್ಯಕ್ಷರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಓಕೆ. ದೆಹಲಿ ಮತ್ತು ಹರಿಯಾಣ ಗಡಿಭಾಗದಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದೆ. ರೈತರ ಪ್ರತಿಭಟನೆಗೆ ಹೆಸರುವಾಸಿಯಾಗಿದ್ದಂಥ ಗಡಿಯಲ್ಲಿ ಬಿಜೆಪಿ ಈಗ ಮುನ್ನಡೆ ಸಾಧಿಸ್ತಾ ಇರೋದು. ದೆಹಲಿಯಲ್ಲಿ ಹಾವು ಏಣಿಯಾಟ ಮುಂದುವರೆದಿದೆ. ನೋಡಿ, ಅಲ್ಲಿ ಮೂರು ಪಕ್ಷಗಳಿಂದ ಕೂಡ ಗ್ಯಾರಂಟಿ ಘೋಷಣೆ ಆಗಿತ್ತು. ಆದರೆ ಎಎಪಿ ಪಕ್ಷದ ಸಾಲು ಸಾಲು ಭ್ರಷ್ಟಾಚಾರ ಹಗರಣ ಮುನ್ನೋಟಕ್ಕೆ ಬಂದಿತ್ತು. ಇನ್ನು ಮತ್ತೊಂದು ಕಡೆ ದೆಹಲಿಯಲ್ಲಿ ವಾಯು ಮಾಲಿನ್ಯ ಆಗಿರ್ಬೋದು, ಯಮುನಾ ನದಿ ಮಾಲಿನ್ಯ ಆಗಿರ್ಬೋದು, ಮೂಲಸೌಕರ್ಯದ ಸಮಸ್ಯೆ, ಕಾನೂನು ಮತ್ತು ಸುವ್ಯವಸ್ಥೆ, ಇವೆಲ್ಲದರಲ್ಲೂ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿತ್ತು. ಜೊತೆಗೆ ಆಡಳಿತ ವಿರೋಧಿ ಅಲೆ ಹೆಚ್ಚಿದ್ದಂಥ ಕಾರಣ ಆಪ್ಗೆ ಈ ಒಂದು ಪರಿಸ್ಥಿತಿ ನಿರ್ಮಾಣವಾದಂತೆ ಕಾಣ್ತಾ ಇದೆ. ಇನ್ನು ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನುವಂಥ ಲೆಕ್ಕಾಚಾರದಲ್ಲಿ ಶ್ರೀಪಾದ್ ಆಗಲೇ ಜಮ್ಮು ಕಾಶ್ಮೀರ CM ಮಾಡಿದಂಥ ಒಂದು ಟ್ವೀಟ್, ಕಿತ್ತಾಡಿ ಇನ್ನೂ ಕಿತ್ತಾಡಿ ಮುಂದುವರಿಸಿ ಹೀಗೆ ಅಂತೇಳಿ. ಸೊ ಅಂದರೆ ಲೋಕಸಭೆ ಚುನಾವಣೆಯಲ್ಲಿ ಇದ್ದಂಥ ಒಂದು ಒಗ್ಗಟ್ಟು, ಅಂದರೆ ನೇರವಾಗಿ ರಾಹುಲ್ ಗಾಂಧಿಯವರೇ ಕೇಜ್ರಿವಾಲ್ ವಿರುದ್ಧ ಟೀಕೆಯನ್ನು ಮಾಡೋದಕ್ಕೆ, ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದರು. ಅಂದರೆ ನರೇಂದ್ರ ಮೋದಿ ಯಾವ ರೇಂಜಲ್ಲಿ ಅವರು ಟಕ್ಕರ್ ಕೊಡ್ತಾರೋ ಅದೇ ರೇಂಜಲ್ಲಿ ರಾಹುಲ್ ಗಾಂಧಿ ಕೂಡ ಟಕ್ಕರ್ ಕೊಡುವಂಥದ್ದನ್ನು ನಾವು ಈ ಚುನಾವಣೆ ಸಂದರ್ಭದಲ್ಲಿ ನೋಡಿದ್ವಿ. ಅಂದರೆ ಲೋಕ ಚುನಾವಣೆವರೆಗೂ ಕೂಡ ಸತತ ಇಂಡಿ ಒಕ್ಕೂಟದಲ್ಲಿ ಒಟ್ಟಿಗೆ ಇದ್ದರು. ಮಾಜಿ CM ಅತೀಶಿಗೆ ಹಿನ್ನಡೆ, ಮುನ್ನಡೆ ಆಗ್ತಾ ಇರೋದು. 2800 ಮತಗಳಿಂದ ಅತೀಶಿ ಹಿನ್ನಡೆ. ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿದುರಿಗೆ ಮುನ್ನಡೆ ಆಗಿದೆ. ಮಾಜಿ CM ಅತೀಶಿಗೆ ಹಿನ್ನಡೆ ಆಗ್ತಾ ಇದೆ. ಈಗ 2800 ಮತಗಳಿಂದ ಅತೀಶಿ ಹಿನ್ನಡೆ ಕಾಯ್ದುಕೊಂಡಿದ್ದಾರೆ. 2800 ಅಂತಂದರೆ ಈ ಸಮಯದಲ್ಲಿ ಒಂದು ದೊಡ್ಡ ಅಂತರ. ಈ ಅಂತರವನ್ನು ಮತ್ತೆ ಬೀಟ್ ಮಾಡೋದಕ್ಕೆ ಕೆಲವೊಂದಷ್ಟು ಸಮಯಗಳು ಬೇಕಾಗುತ್ತೆ. ಸೊ ಅಷ್ಟು ಸಮಯ ಇದೆಯಾ ಅಂತ ಶ್ರೀಪಾದ್? ಈಗ ಈಗಲೂ CM ಅವರು, ಅತೀಶಿ ಅವರು ಈಗಲೂ ಸಿಟ್ಟಿಂಗ್ CM ಅವರು, ಅವರಿಗೆ ಅಲ್ಲಿ ಹಿನ್ನಡೆ ಆಗ್ತಾ ಇರುವಂಥದ್ದು. ಈಗ ಬಲಾಬಲವನ್ನು ನಾವು ಗಮನಿಸ್ತಾ ಇದ್ದೀವಿ. 2800 ಮತಗಳಿಂದ ಅತೀಶಿ ಹಿನ್ನಡೆಯನ್ನು ಕಾಯ್ದುಕೊಂಡಿರೋದು. ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿದೂರಿಗೆ ಇಲ್ಲಿ ಲೀಡ್ ಆಗ್ತಾ ಇದೆ. ಬರೋಬ್ಬರಿ 2800 ಮತಗಳ ಅಂತರ. 2800 ಮತಗಳ ಅಂತರದಿಂದ ಅತೀಶಿ ಅವರು ಹಿಂದೆ ಬಿದ್ದಿದ್ದಾರೆ. ರಮೇಶ್ ಬಿದೂರಿ ಇಲ್ಲಿ ಯಾವ ಮಟ್ಟಿಗೆ ಲೀಡಲ್ಲಿದ್ದಾರೆ ಅಂತಂದರೆ, ಆರಂಭಿಕ ರೌಂಡ್ಸಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ಅದು ಸ್ವಲ್ಪ ಮಧ್ಯದಲ್ಲಿ ಮತ್ತೆ ನೆಕ್ ಟು ನೆಕ್ ಫೈಟಿಗೆ ಬಂತು. ಈಗ ಮತ್ತೆ ನಾವು ಗಮನಿಸ್ತಾ ಇದ್ದೀವಿ 2800 ಮತಗಳ ಅಂತರ. ರಮೇಶ್ ಬಿದೂರಿ ದೆಹಲಿಯ ಮುಖ್ಯಮಂತ್ರಿ ಆಗಿರುವಂಥ ಅತೀಶಿ ಅವರನ್ನ 2800 ಮತಗಳ ಅಂತರದಿಂದ ಹಿಂದಿಕ್ತಾ ಇದ್ದಾರೆ. ಇನ್ನೂ ಕೂಡ ಮತ ಎಣಿಕೆ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಈಗಾಗಲೇ ಬಹುತೇಕ ಗೆಲುವು ನಮ್ಮದೇ ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಮಾತಾಡ್ತಾ ಇದೇ. ಬಿದೂರಿ ಅವರು ಬಿಜೆಪಿ ಬಂತು, ಆಪತ್ತು ಹೋಯ್ತು ಅಂತ ಹೇಳಿದರು. ಸೊ ಆ ರೀತಿಯ ಬದಲಾವಣೆಗಳು, ಬೆಳವಣಿಗೆಗಳು ಈಗ ಆಗ್ತಾ ಇದೆ. ಬಿಜೆಪಿ ಆಯಾ ಆಪತ್ ಗಯ ಅನ್ನುವಂತಹ ವಿಚಾರವನ್ನ ಅವರು ಹೇಳಿದ್ರು. ಆ ಪ್ರಕಾರವಾಗಿ ಈಗ ಇಲ್ಲಿ ದೆಹಲಿ ಅಂಗಳದಲ್ಲಿ ಕಮಲ ಕಿಲ ಅಂತ ಇದೆ. ಆಮ್ ಆದ್ಮಿ ಪಾರ್ಟಿ ತನ್ನನ್ನೇ ತಾನು ಗುಡಿಸ್ಕೊಂಡು ಮನೆಗೆ ಹೋಯಿತು ಅಂತ ಹೇಳಿ ಬಿಜೆಪಿ ನಾಯಕರು ಸಂಭ್ರಮಿಸ್ತಾ ಇದ್ದಾರೆ. ದೆಹಲಿ ರಾಜ್ಯ ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಸಂಭ್ರಮ ಸಡಗರ ಯಾವ ರೀತಿ ಮನೆ ಮಾಡಿದ ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸದಾನಂದ ಗೌಡರು ನಮಸ್ಕಾರ. ನಮಸ್ಕಾರ. ಮೊದಲದಾಗಿ ಅಭಿನಂದನೆಗಳು ತಮಗೆ. ದೆಹಲಿಯಲ್ಲಿ ಕಮಾಲ್ ಮಾಡಿದ್ರಿ. ನಿರೀಕ್ಷೆ ಮಾಡಿದ್ರಾ ಅಥವಾ ನಿರೀಕ್ಷೆಗೂ ಮೀರಿ ಗೆಲುವನ್ನ ಸಾಧಿಸಿದ್ರ? ರೈತರ ಪ್ರತಿಭಟನೆಗೆ ಹೆಸರುವಾಸಿಯಾಗಿದ್ದ ಆ ಗಡಿ ಏನಿದೆ, ಆ ಗಡಿ ಭಾಗದಲ್ಲಿಯೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದು. ನರೇಂದ್ರ ಮೋದಿ ಅವರ ಸ್ವಂತಕ್ಕೋಸ್ಕರ ಏನು ಮಾಡ್ತಾ ಇಲ್ಲ, ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ.
ಇವರೆಲ್ಲರೂ ಕೂಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರೆಲ್ಲ ಕುಟುಂಬಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು ಜಗಜ್ಜಾಹೀರಾತಾಗಿದೆ. ಈ ದೆಹಲಿಯ ಜನತೆಗೆ, ವೋಟ್ ಮಾಡಿದಂಥ ದೆಹಲಿಯ ನಾಗರಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕೇಂದ್ರದ ನಾಯಕರಾದಂಥ ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ, BJPಯ ದೆಹಲಿ ಘಟಕದ ಅಧ್ಯಕ್ಷರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಓಕೆ. ದೆಹಲಿ ಮತ್ತು ಹರಿಯಾಣ ಗಡಿಭಾಗದಲ್ಲಿ BJP ಮುನ್ನಡೆಯನ್ನು ಸಾಧಿಸಿದೆ. ರೈತರ ಪ್ರತಿಭಟನೆಗೆ ಹೆಸರುವಾಸಿಯಾಗಿದ್ದಂಥ ಗಡಿಯಲ್ಲಿ BJP ಈಗ ಮುನ್ನಡೆ ಸಾಧಿಸ್ತಾ ಇರೋದು. ದೆಹಲಿಯಲ್ಲಿ ಹಾವು ಏಣಿಯಾಟ ಮುಂದುವರೆದಿದೆ. ನೋಡಿ, ಅಲ್ಲಿ 3 ಪಕ್ಷಗಳಿಂದ ಕೂಡ ಗ್ಯಾರಂಟಿ ಘೋಷಣೆ ಆಗಿತ್ತು. ಆದರೆ AAP ಪಕ್ಷದ ಸಾಲು ಸಾಲು ಭ್ರಷ್ಟಾಚಾರ ಹಗರಣ ಮುನ್ನೋಟಕ್ಕೆ ಬಂದಿತ್ತು. ಇನ್ನು ಮತ್ತೊಂದು ಕಡೆ ದೆಹಲಿಯಲ್ಲಿ ವಾಯು ಮಾಲಿನ್ಯ ಆಗಿರ್ಬೋದು, ಯಮುನಾ ನದಿ ಮಾಲಿನ್ಯ ಆಗಿರ್ಬೋದು, ಮೂಲಸೌಕರ್ಯದ ಸಮಸ್ಯೆ, ಕಾನೂನು ಮತ್ತು ಸುವ್ಯವಸ್ಥೆ, ಇವೆಲ್ಲದರಲ್ಲೂ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಗಿತ್ತು. ಜೊತೆಗೆ ಆಡಳಿತ ವಿರೋಧಿ ಅಲೆ ಹೆಚ್ಚಿದ್ದಂಥ ಕಾರಣ ಆಪ್ಗೆ ಈ ಒಂದು ಪರಿಸ್ಥಿತಿ ನಿರ್ಮಾಣವಾದಂತೆ ಕಾಣ್ತಾ ಇದೆ. ಇನ್ನು ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನುವಂಥ ಲೆಕ್ಕಾಚಾರದಲ್ಲಿ ಶ್ರೀಪಾದ್ ಆಗಲೇ ಜಮ್ಮು ಕಾಶ್ಮೀರ CM ಮಾಡಿದಂಥ ಒಂದು ಟ್ವೀಟ್, ಕಿತ್ತಾಡಿ ಇನ್ನೂ ಕಿತ್ತಾಡಿ ಮುಂದುವರಿಸಿ ಹೀಗೆ ಅಂತೇಳಿ. ಸೊ ಅಂದರೆ ಲೋಕಸಭೆ ಚುನಾವಣೆಯಲ್ಲಿ ಇದ್ದಂಥ ಒಂದು ಒಗ್ಗಟ್ಟು, ಅಂದರೆ ನೇರವಾಗಿ ರಾಹುಲ್ ಗಾಂಧಿಯವರೇ ಕೇಜ್ರಿವಾಲ್ ವಿರುದ್ಧ ಟೀಕೆಯನ್ನು ಮಾಡೋದಕ್ಕೆ, ಟಕ್ಕರ್ ಕೊಡೋದಕ್ಕೆ ಮುಂದಾಗಿದ್ದರು. ಅಂದರೆ ನರೇಂದ್ರ ಮೋದಿ ಯಾವ ರೇಂಜಲ್ಲಿ ಅವರು ಟಕ್ಕರ್ ಕೊಡ್ತಾರೋ ಅದೇ ರೇಂಜಲ್ಲಿ ರಾಹುಲ್ ಗಾಂಧಿ ಕೂಡ ಟಕ್ಕರ್ ಕೊಡುವಂಥದ್ದನ್ನು ನಾವು ಈ ಚುನಾವಣೆ ಸಂದರ್ಭದಲ್ಲಿ ನೋಡಿದ್ವಿ. ಅಂದರೆ ಲೋಕ ಚುನಾವಣೆವರೆಗೂ ಕೂಡ ಸತತ ಇಂಡಿ ಒಕ್ಕೂಟದಲ್ಲಿ ಒಟ್ಟಿಗೆ ಇದ್ದರು. ಮಾಜಿ CM ಅತೀಶಿಗೆ ಹಿನ್ನಡೆ, ಮುನ್ನಡೆ ಆಗ್ತಾ ಇರೋದು. 2800 ಮತಗಳಿಂದ ಅತೀಶಿ ಹಿನ್ನಡೆ. BJP ಅಭ್ಯರ್ಥಿ ರಮೇಶ್ ಬಿದುರಿಗೆ ಮುನ್ನಡೆ ಆಗಿದೆ. ಮಾಜಿ CM ಅತೀಶಿಗೆ ಹಿನ್ನಡೆ ಆಗ್ತಾ ಇದೆ. ಈಗ 2800 ಮತಗಳಿಂದ ಅತೀಶಿ ಹಿನ್ನಡೆ ಕಾಯ್ದುಕೊಂಡಿದ್ದಾರೆ. 2800 ಅಂತಂದರೆ ಈ ಸಮಯದಲ್ಲಿ ಒಂದು ದೊಡ್ಡ ಅಂತರ. ಈ ಅಂತರವನ್ನು ಮತ್ತೆ ಬೀಟ್ ಮಾಡೋದಕ್ಕೆ ಕೆಲವೊಂದಷ್ಟು ಸಮಯಗಳು ಬೇಕಾಗುತ್ತೆ. ಸೊ ಅಷ್ಟು ಸಮಯ ಇದೆಯಾ ಅಂತ ಶ್ರೀಪಾದ್? ಈಗ ಈಗಲೂ CM ಅವರು, ಅತೀಶ್ ಅವರು ಈಗಲೂ ಸಿಟ್ಟಿಂಗ್ CM ಅವರು, ಅವರಿಗೆ ಅಲ್ಲಿ ಹಿನ್ನಡೆ ಆಗ್ತಾ ಇರುವಂಥದ್ದು. ಈಗ ಬಲಾಬಲವನ್ನು ನಾವು ಗಮನಿಸ್ತಾ ಇದ್ದೀವಿ. 2800 ಮತಗಳಿಂದ ಅತೀಶಿ ಹಿನ್ನಡೆಯನ್ನು ಕಾಯ್ದುಕೊಂಡಿರೋದು. BJP ಅಭ್ಯರ್ಥಿ ರಮೇಶ್ ಬಿದೂರಿಗೆ ಇಲ್ಲಿ ಲೀಡ್ ಆಗ್ತಾ ಇದೆ. ಬರೋಬ್ಬರಿ 2800 ಮತಗಳ ಅಂತರ. 2800 ಮತಗಳ ಅಂತರದಿಂದ ಅತೀಶಿ ಅವರು ಹಿಂದೆ ಬಿದ್ದಿದ್ದಾರೆ. ರಮೇಶ್ ಬಿದೂರಿ ಇಲ್ಲಿ ಯಾವ ಮಟ್ಟಿಗೆ ಲೀಡಲ್ಲಿದ್ದಾರೆ ಅಂತಂದರೆ, ಆರಂಭಿಕ ರೌಂಡ್ಸಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು. ಅದು ಸ್ವಲ್ಪ ಮಧ್ಯದಲ್ಲಿ ಮತ್ತೆ ನೆಕ್ ಟು ನೆಕ್ ಫೈಟಿಗೆ ಬಂತು. ಈಗ ಮತ್ತೆ ನಾವು ಗಮನಿಸ್ತಾ ಇದ್ದೀವಿ 2800 ಮತಗಳ ಅಂತರ. ರಮೇಶ್ ಬಿದೂರಿ ದೆಹಲಿಯ ಮುಖ್ಯಮಂತ್ರಿ ಆಗಿರುವಂಥ ಅತೀಶಿ ಅವರನ್ನ 2800 ಮತಗಳ ಅಂತರದಿಂದ ಹಿಂದಿಕ್ತಾ ಇದ್ದಾರೆ. ಇನ್ನೂ ಕೂಡ ಮತ ಎಣಿಕೆ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಈಗಾಗಲೇ ಬಹುತೇಕ ಗೆಲುವು ನಮ್ಮದೇ ಅನ್ನುವಂತಹ ನಿಟ್ಟಿನಲ್ಲಿ BJP ನಾಯಕರು ಮಾತಾಡ್ತಾ ಇದೇ ಬಿದೂರಿ ಅವರು BJP ಬಂತು, ಆಪತ್ತು ಹೋಯ್ತು ಅಂತ ಹೇಳಿದರು. ಸೊ ಆ ರೀತಿಯ ಬದಲಾವಣೆಗಳು, ಬೆಳವಣಿಗೆಗಳು ಈಗ ಆಗ್ತಾ ಇದೆ. BJP ಆಯಾ ಆಪತ್ ಗಯಾ ಅನ್ನುವಂತಹ ವಿಚಾರವನ್ನ ಅವರು ಹೇಳಿದ್ರು. ಆ ಪ್ರಕಾರವಾಗಿ ಈಗ ಇಲ್ಲಿ ದೆಹಲಿ ಅಂಗಳದಲ್ಲಿ ಕಮಲ ಕಿಲ ಅಂತ ಇದೆ. ಆಮ್ ಆದ್ಮಿ ಪಾರ್ಟಿ ತನ್ನನ್ನೇ ತಾನು ಗುಡಿಸ್ಕೊಂಡು ಮನೆಗೆ ಹೋಯ್ತು ಅಂತ ಹೇಳಿ BJP ನಾಯಕರು ಸಂಭ್ರಮಿಸ್ತಾ ಇದ್ದಾರೆ. ದೆಹಲಿ ರಾಜ್ಯ BJP ಕಚೇರಿಯ ಮುಂಭಾಗದಲ್ಲಿ ಸಂಭ್ರಮ ಸಡಗರ ಯಾವ ರೀತಿ ಮನೆ ಮಾಡಿದ ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀವಿ. ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸದಾನಂದ ಗೌಡರು ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ಅಭಿನಂದನೆಗಳು ತಮಗೆ. ದೆಹಲಿಯಲ್ಲಿ ಕಮಾಲ್ ಮಾಡಿದ್ರಿ. ನಿರೀಕ್ಷೆ ಮಾಡಿದ್ರಾ ಅಥವಾ ನಿರೀಕ್ಷೆಗೂ ಮೀರಿ ಗೆಲುವನ್ನ ಸಾಧಿಸಿದ್ರ? ರೈತರ ಪ್ರತಿಭಟನೆಗೆ ಹೆಸರುವಾಸಿಯಾಗಿದ್ದ ಆ ಗಡಿ ಏನಿದೆ, ಆ ಗಡಿ ಭಾಗದಲ್ಲಿಯೂ ಕೂಡ BJP ಮುನ್ನಡೆಯನ್ನ ಕಾಯ್ದು. ನರೇಂದ್ರ ಮೋದಿ ಅವರ ಸ್ವಂತಕ್ಕೋಸ್ಕರ ಏನು ಮಾಡ್ತಾ ಇಲ್ಲ, ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರೆಲ್ಲ ಕುಟುಂಬಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು ಜಗಜ್ಜಾಹೀರಾತಾಗಿದೆ. ಈ ದೆಹಲಿಯ ಜನತೆಗೆ, ವೋಟ್ ಮಾಡಿದಂಥ ದೆಹಲಿಯ ನಾಗರಿಕರಿಗೆ
ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕೇಂದ್ರ